ಚೆನ್ನಾಗಿ ಹೋಗ್ತಾ ಇದೆ. ಇದು ಫಸ್ಟ್ ಟೈಮ್ ಸೀರಿಯಸ್ ಅಂತ ನಡೀತಾ ಇರೋದಿಲ್ಲಿ. ಒಳ್ಳೆ ಕಸ್ಟಮರ್ಸ್ ಬರ್ತಾ ಇದೆ. ನಾವು ಎಕ್ಸ್ಪೆಕ್ಟೇ ಮಾಡಿಲ್ಲ. ಬೆಳಗ್ಗೆಯಿಂದ ತುಂಬಾ ರಶ್ ಇತ್ತು. ಒಂದು ಹೋಲ್ಸೇಲರ್ಸ್ ಬರ್ತಾ ಇದೆ, ವಿಸಿಟಿಂಗ್ ಕಾರ್ಡ್ ತಗೊಂಡ್ ಹೋಗ್ತಾ ಇದೆ, ಮನೆಗ್ ಬರ್ತೀವಿ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಒಳ್ಳೆ ಕೆಲಸ ಮಾಡಿದ್ದಾರೆ ಧೀರಜ್ ಮುನಿರಾಜ್ ಸರ್ ಅವರು. ನಮ್ ಕಡೆಯಿಂದ ತುಂಬಾ ಥ್ಯಾಂಕ್ಸ್ ಅಂತ ಸೀರೆ ಮಾರಾಟ ಮಾಡೋದಕ್ಕೆ ಸಾಕಷ್ಟು ಪರದಾಟ ಇತ್ತು. ಇವತ್ತು ಬಂದು ನೀವು ಬ್ರ್ಯಾಂಡ್ ಎಲ್ಲ ನೋಡ್ಕೊಂಡು ಹೋಗ್ತಿರೋದು ಯಾವ ರೀತಿ ಆಗ್ತದೆ? ನಮ್ಗೆ ತುಂಬಾ ಖುಷಿ ಅನಿಸ್ತಾ ಇದೆ ಸರ್. ಮುಂಚೆ ಎಲ್ಲ ನಮ್ಗೆ ಈ ತರ SRK ಸಿಲ್ಕ್ಸ್ ಇದೆ ಅಂತ ತುಂಬಾ ಜನಕ್ಕೆ ಗೊತ್ತಿಲ್ಲ. ಇವಾಗ ಎಲ್ಲಾರು ಬಂದು ವಿಸಿಟಿಂಗ್ ಕಾರ್ಡ್ ತಗೊಂಡ್ ಹೋಗ್ತಾ ಇದಾರೆ. ಎಲ್ಲಾರ್ಗು ಗೊತ್ತಾಗ್ತಾ ಇದೆ ಈ ತರ SRK ಸಿಲ್ಕ್ಸ್ ಒಂದು ಇದೆ ಅಂತಾನು ಗೊತ್ತಾಗ್ತಾ ಇದೆ. ಅದು ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಕಸ್ಟಮರ್ಸ್ ಡಿಸೈನ್ ಎಲ್ಲ ನೋಡಿ ಯಾವ ತರ ತುಂಬಾ ಖುಷಿ ಆಗಿದೆ. ಅವ್ರಿಗೆ ವೀವರ್ಸ್ ಪ್ರೈಸ್ ಸಿಗ್ತಾ ಇದಾರೆ ಅಲ್ವಾ, ಅವ್ರಿಗೆ ತುಂಬಾ ಖುಷಿ ಆಗಿದೆ. ಇಷ್ಟು ಕಡಿಮೆ ಸಿಗ್ತಾ ಇದೆ ನಮ್ಗೆ ಗೊತ್ತೇ ಇಲ್ಲ. ಮಾರ್ಕೆಟ್ ಅಲ್ಲಿ 3000 4000 ಅಲ್ಲಿ ಮಾಡ್ತಾ ಇದಾರೆ. ನಿಮ್ ಬಂದು 1500ಗೆ 1600ಗೆ ಕೊಡ್ತಾ ಇದಾರಲ್ವಾ. ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಕೇಳ್ತಾ ಇದಾರೆ. ನಮ್ ಸ್ಟಾಲ್ ಅಲ್ಲಿ ಒಂದು ಯೂನಿಕ್ ಆಗಿ ಇಕ್ಕಿದೀವಿ. 50 ಇಂದ 500 ವರೆಗೂ ಡಿಸ್ಕೌಂಟ್ ಕೊಟ್ಟಿದೀವಿ. ಅದಕ್ಕೂ ಅಷ್ಟೇ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದೆ. ಅದಕ್ಕೂ ಈಗ ಹಬ್ಬ ಬೇರೆ ಹಬ್ಬ ಸೀರೆಗಳು ಮದುವೆ ಸೀಸನ್ ಒಂದಿದೆ. ಎಲ್ಲರಿಗೂ ಜೊತೆಗೆ ಸೇರಿ ತುಂಬಾ ರೆಸ್ಪಾನ್ಸ್ ಮಾತ್ರ ಒಳ್ಳೆ ಚೆನ್ನಾಗಿ ಹೋಗ್ತಾ ಇದೆ. ಮದುವೆ ಬಂದು ಮದುವೆ ಸೀರೆಗೋಸ್ಕರ ಬರ್ತಾ ಇದ್ದಾರೆ. ರೆಸ್ಟೋರೆಂಟ್ ಅಂತೂ ನಮ್ಮ ಸ್ಟಾಲ್ ಅಲ್ಲಿ ಬೆಲೆಗಿಂತ 50 ಸೀರೆ ಹೋಗಿದೆ ಸರ್. ಬೆಲೆಗಿಂತ ಒಂದೇ ಕಲರೆ ಅಷ್ಟು ರೆಸ್ಪಾನ್ಸ್ ಇದೆ. ಅನ್ಕೊಂಡಿರ್ಲಿಲ್ಲ. ನಾವು ತುಂಬಾ ಖುಷಿಯಾಗಿದೆ. ಜಯಿಸಿದ ತುಂಬಾ ವೆರೈಟೀಸ್ ಆಫ್ ಸಾರೀಸ್ ಇದಾವೆ. ನಾವು ಒಂದ್ ಅಂಗಡಿಗೆ ಹೋದ್ರೆ ಯಾವ ತರ ವಿಧವಾದ ಇರ್ತಾವೋ, ಇಲ್ಲಿ ಒಂದೊಂದ್ ಸ್ಟಾಲ್ ಅಲ್ಲೇ ಒಂದೊಂದ್ ಟೈಪ್ ಇದೆ. ಬೇರೆ ಕಡೆ ಎಲ್ಲ ಒಂದೇ ಎಲ್ಲಾನು ಸಿಗ್ತಾ ಇದಾವೆ. ಈ ಸ್ಯಾರಿಗಳೆಲ್ಲ ವೆರೈಟೀಸ್ ಆಫ್ ಸ್ಯಾರಿ. ನಾವು ಬೇರೆ ಕಡೆ ಬೆಂಗಳೂರು ಆ ಕಡೆ ಹೋದ್ರೆ ಯಾವ ತರ ಒಳ್ಳೊಳ್ಳೆ ಸ್ಯಾರಿಗಳು ಸಿಗ್ತಾವೋ, ಇಲ್ಲಿ ದೊಡ್ಡಬಳ್ಳಾಪುರದಲ್ಲಿ ನಮ್ಗೆ ಬೆಂಗಳೂರಲ್ಲಿ ಯಾವ ವೆರೈಟಿ ಸಿಗ್ತಾವೋ ಅಂತವೇ ಸಿಗ್ತಿದಾವೆ. ನಮ್ಗೆ ತುಂಬಾ ಖುಷಿ ಆಗ್ತಿದೆ. ತುಂಬಾ ಎಂಜಾಯ್ ಮಾಡ್ತಾ ಇದೀವಿ. ಹೌದು ಸರ್, ಹಾಕೋದಕ್ಕೆ ಎಲ್ಲ ಇಲ್ಲೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಪ್ರೈಸ್ ರೀಸನಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದಾರೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಬಂದು ವಿಸಿಟ್ ಮಾಡಿ ತಗೊಂಡು ಹೋಗ್ತೀವಿ. ಹಾ ಸರ್, ಬರ್ತಿದೆ. ಎಲ್ಲ ಕಡೆನೂ ಯಾವ ತರ ಇರ್ತದೋ ಇಲ್ಲಿ ಆ ತರನೇ ಇನ್ನ ತುಂಬಾ ಚೆನ್ನಾಗಿದೆ. ವೆರೈಟೀಸ್ ಆಫ್ ಸ್ಯಾರೀಸ್ ಇದಾವೆ. ನಮ್ಗೆ ತುಂಬಾ ಖುಷಿ ಆಯ್ತು. ಹಾ ಹೌದು ಸರ್, ನಾವು ಬರ್ತಿರೋದು ಇದೇ ಮೊದಲನೇ ಸರಿ. ನಮ್ಗೆ ತುಂಬಾ ಇಷ್ಟ ಆಯ್ತು. ನಾಳೆನೂ ನಾಡಿದ್ದು ನಮ್ಮ ಅಮ್ಮವನ್ನ ನಮ್ಮ ಅತ್ತೆನ ಕರ್ಕೊಂಡ್ ಬರ್ಬೇಕು. ಹಾ, ತುಂಬಾ ಜನನೇ ಇದಾರೆ ಸರ್. ಇನ್ನ ಬರ್ತಾ ಇದಾರೆ, ಎಲ್ಲ ವಿಸಿಟ್ ಮಾಡ್ತಾ ಇದಾರೆ. ಕೆಲವ್ರು ತಗೊಂಡ್ ಹೋಗ್ತಿದಾರೆ, ಕೆಲವ್ರು ನಾಳೆ ತಗೋಣ, ಇನ್ನ ವೆರೈಟೀಸ್ ಆಫ್ ನೋಡ್ಬೇಕು ಅಂತಿದ್ದಾರೆ. ತುಂಬಾ ಚೆನ್ನಾಗಿದೆ. ಅಪೂರ್ವ ಮಾಡಿದ್ವಿ. ಅದೇ ರೀತಿಯಲ್ಲಿ ಎಕ್ಸಿಬಿಷನ್ ರೀತಿಯಲ್ಲಿ ಚೆನ್ನಾಗಿ ಆಗಿದೆ. ನನಗಂತೂ ವೈಯಕ್ತಿಕವಾಗಿ ಸ್ಯಾಟಿಸ್ಫ್ಯಾಕ್ಷನ್ ಜಾಸ್ತಿ ಇದೆ. ಯಾಕಂದ್ರೆ ನಿಜವಾಗ್ಲೂ ಇಷ್ಟು ಎಕ್ಸ್ಪೆಕ್ಟ್ ಮಾಡಿದ್ರೆ ಬಹುಶಃ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಹೆಚ್ಚಿನ ರೀತಿ ಬಂದಿದ್ದಾರೆ. ನೇಕಾರ ಅಂತೂ ನಮ್ಮ ನೇಕಾರ ಸಮಿತಿ ದೊಡ್ಡಬಳ್ಳಾಪುರ ಸೀರೆ ಸಂತೆ ಸಮಿತಿಯ ಸಿ ವೆಂಕಟೇಶ್ ಅಣ್ಣವರು, ನಮ್ಮ ಚಂದ್ರಿ ಅಣ್ಣವರು, ನಮ್ಮ ತಿಮ್ಮರಾಜ್ ಅಣ್ಣವರು ಎಲ್ಲರೂ ಸೇರಿ ಇಡೀ ಸಮಿತಿ ಉತ್ತಮವಾದಂತ ಕೆಲಸ. ಒಂದ್ಸಲ ಮೇಡಮ್ ಅವರು ಇದ್ದಾರೆ, ಎಲ್ಲರೂ ಇದ್ದಾರೆ. ಉತ್ತಮವಾದಂತ ಆಯೋಜನೆ ಮಾಡಿದ್ದಾರೆ. ಎಲ್ಲಾ ಮಳಿಗೆಗಳು ತುಂಬಾ ಇದೆ. ಜನ ಒಂದು ಮಾಹಿತಿ ಮಧ್ಯಾಹ್ನ ಕಾರ್ಪೆಟ್ ಹಾಕ್ಬೇಕು, ಸಂಜೆ ಉದ್ಘಾಟನೆ ಅನ್ಕೊಂಡಿದ್ದೀವಿ ನಾವು. ಬೆಳಿಗ್ಗೆ 11 ಗಂಟೆಗೆ ಸ್ಟಾಲ್ ಹ್ಯಾಂಡ್ ಓವರು ನೇಕಾರರು ಕೊಟ್ಟಿದ್ರು. 11 ಗಂಟೆಯಿಂದಾನೇ ಸೇಲ್ ಶುರುವಾಗಿ ಇದುವರೆಗೂ ಒಳಗಡೆ ಬರೀ ಗ್ರೀನ್ ಮ್ಯಾಟ್ ಹಾಕಿದೀವಿ. ನೀವು ನೋಡಿದ್ರಿ ಅಂದ್ರೆ ಕಾರ್ಪೆಟ್ ಹಾಕಕ್ ಜನ ಬಿಡುದಿಲ್ಲ. ಸೊ ರಾತ್ರಿ ಹೇಗಾದ್ರೂ ಮಾಡಿ ಕಾರ್ಪೆಟ್ ಹಾಕಿ ಜನರನ್ನ ಮಹಿಳೆಯರು ಬಂದಿದ್ದಾರೆ. ಎಲ್ಲ ಯುಗಾದಿ ಹಬ್ಬ ಹಬ್ಬಗಳು ಇದಾವೆ, ಎಲ್ಲ ಬಂದಿದ್ದಾರೆ. ಉತ್ತಮ ರೀತಿಯಲ್ಲಿ ನೇಕಾರರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ ಮೂಲ ಉದ್ದೇಶ ಇದ್ದಂಥದ್ದು ಸಾಂಸ್ಕೃತಿಕ ಚಟುವಟಿಕೆ, ಮನೋರಂಜನೆ ಕಾರ್ಯಕ್ರಮ ಬೇರೆ. ನೇಕಾರರಿಗೆ ಅನುಕೂಲ ಆಗ್ಬೇಕು. ಆಚೆಯಿಂದ ಬರೋದವ್ರು ಬಂದು ಸೀರೆಗಳನ್ನ, ದೊಡ್ಡ ಸೀರೆಗಳನ್ನ ಖರೀದಿ ಮಾಡ್ಬೇಕು. ಈ ಮೂಲ ಉದ್ದೇಶ ಒಳ್ಳೆ ಸಿಕ್ಕಿದ್ದಾರೆ. ಭಾನುವಾರ ಇದಕ್ಕೆ 5 ಕಂಟ್ರೋಲ್ ಮಾಡಬೇಕು. ಸಮಿತಿಯವರು, ನಮ್ಮ ಪೊಲೀಸರು ಉತ್ತಮವಾದಂತ ಸಹಕಾರ ಕೊಡಬೇಕು. ಎಷ್ಟು ಸ್ಟಾಲ್ ಗಳನ್ನ ಮಾಡಿದೀನಿ? 70 ಸ್ಟಾಲ್ ಮಾಡಿದೀವಿ. ಅದರಲ್ಲಿ 76. ಅದರಲ್ಲಿ 3-4 ಬ್ಯಾಂಕ್ ಕೊಟ್ಟಿದೀವಿ. ನೇಕಾರರಿಗೆ ಸ್ಕೀಮ್ ಇದೆ ಅಂತ ತಿಳಿಸಕ್ಕೆ, ಒಂದು ಗೋಶಾಲೆಗೆ. ಮಿಕ್ಕಿದ್ದೆಲ್ಲ ಕೇವಲ ಅಂಗಡಿಗಳಿದಾವೆ. ಫುಡ್ ಏರಿಯಾ ಬೇರೆ ಯಾರಿಗೋ ಔಟ್ಸೋರ್ಸ್ ಮಾಡಿದೀವಿ. ಫುಡ್ ನನಗೆ ಮಾಹಿತಿ ಇಲ್ಲ, ಬಟ್ ಇಲ್ಲೇನಿದೆ ನಮ್ಮ ಸ್ಟಾಲ್ಗಳು 76 ಮಳಿಗೆಗಳು. ಅದರಲ್ಲಿ 72 ಸೀರೆ ಮಳಿಗೆಗಳನ್ನ ಮಾಡುವಂತ ಕೆಲಸ ನಮ್ಮ ಸಮಿತಿ ಕಡೆಯಿಂದ ಆಗಿದೆ. ಹೆಚ್ಚಿನ ಬೇಡಿಕೆ ಸೀರೆ ಹೋಗಿ ಸ್ಯಾರಿ ಬದಲಾವಣೆ ಯಾಕೆ
ಅದನ್ನ ವೈಯಕ್ತಿಕವಾಗಿ ನಾವಿಬ್ರು ಕುತ್ಕೊಂಡಾಗ ಡೀಟೇಲ್ ಆಗಿ ಸೋಮವಾರ ಹೇಳ್ತೀವಿ. ಸೋಮವಾರದವರೆಗೂ ಮಾತಾಡೋದು ಕಾರ್ಯಕ್ರಮ ನೇಕಾರರಿಗೆ ಅನುಕೂಲ ಆಗುತ್ತೆ. ಅದಕ್ಕೆ ಏನಾದ್ರು ಪ್ರಶ್ನೆಗಳಿದ್ರೆ ಅದಕ್ಕೆ ನೇಕಾರರಿಗೆ ಸಂಬಂಧಿಸಿದಂಗೆ ಉತ್ತರ ಕೊಡ್ತೀವಿ. ಸರ್, ಇಷ್ಟು ದಿನ ಡಿಮ್ಯಾಂಡ್ ಕಡಿಮೆ ಇತ್ತು ಅಂದ್ರೆ ಈಗ ಮಾರಾಟ ಮಾಡೋದಕ್ಕೆ ಸಾಕಷ್ಟು ಪರದಾಟ ಅನುಭವಿಸ್ತಿತ್ತು. ಇದು ಒಂದು ರೀತಿ ಪೂರಕ ಆಗ್ತದಾ ಅಂದ್ರೆ ಅವ್ರಿಗೆ ಏನಾದ್ರು? ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಿಗುತ್ತೆ ಅಂತ ಬೇಕಾದಷ್ಟು ಜನ ಅಂಗಡಿಗಳವ್ರಿಗೆ ಗೊತ್ತಿಲ್ಲ. ಬೆಂಗಳೂರಲ್ಲಿ ಶ್ರೀನಿಧಿ ಸಿಲ್ಕ್ಸ್ ಅಂತ ನನ್ನ ಸ್ನೇಹಿತರಂತೆ ಓನರ್, ನನಗೂ ಗೊತ್ತಿಲ್ಲ ಅವ್ರ ಓನರ್ ಅಂತ. ದೊಡ್ಡಬಳ್ಳಾಪುರದಲ್ಲಿ ಸಿಗುತ್ತೆ ಅಂತ ಓನರ್ ಗೊತ್ತಿಲ್ಲ. ಬಹುಶಃ ಅಲ್ಲಿ ಪ್ರೊಕ್ಯೂರ್ಮೆಂಟ್ ಮಾಡೋರು ಗೊತ್ತಿರಬಹುದು. ಸೊ ಈ ರೀತಿ ಒಂದು ಸ್ಯಾರಿ ಶೋರೂಮ್ ಓನರ್ಗೆ ಗೊತ್ತಿಲ್ಲ ಅಂದ್ರೆ ಮಹಿಳೆಯರಿಗೆ ಹೆಂಗ್ ಗೊತ್ತಿರುತ್ತೆ? ಅದನ್ನ ತಿಳಿಸೋಂತದ್ದು ಅಷ್ಟೇ ನಮ್ಮ ಉದ್ದೇಶ. ಇಲ್ಲೇನೋ ಒಂದು ಬ್ರ್ಯಾಂಡ್ ಅನ್ನೋದಕ್ಕಿಂತ ದೊಡ್ಡಬಳ್ಳಾಪುರದ ಸೀರೆ, ದೊಡ್ಡಬಳ್ಳಾಪುರದಲ್ಲಿ ನೇಕಾರರು ಇದಾರೆ ಅಂದ್ರೆ ನಂಬಲ್ಲ ಜನ. ದೊಡ್ಡಬಳ್ಳಾಪುರದಲ್ಲಿ ನೇಕಾರರು ಇದಾರೆ, ದೊಡ್ಡಬಳ್ಳಾಪುರದಲ್ಲಿ ಸೀರೆನೂ ತಯಾರಾಗುತ್ತೆ ಅನ್ನೋ ಒಂದು ಪ್ರಪೋಸಲ್ ಅನ್ನ ಇಡಬೇಕಾಯ್ತು. ಮಹಿಳೆಯರಿಗೆ ಗೊತ್ತಾಗಬೇಕಾಯ್ತು. ಮಹಿಳೆಯರಿಗೆ ನಾವೇನು 10 ಸತಿ ಹೇಳೋದ್ ಬೇಕಿಲ್ಲ, 1 ಸತಿ ಹೇಳಿದ್ರೆ ಸಾಕು. ಹಾಗಾಗಿ ಬಹುಶಃ ಇದೊಂದು ಸಕ್ಸಸ್ ಆಗಿದೆ. ಪ್ರತಿ ವರ್ಷ ಇದನ್ನ ಮಾಡ್ತೀವಿ. ಏನೋ ನಮ್ಮ ಮೂಲ ಉದ್ದೇಶ ಇರೋದು ಇದೇ ರೀತಿ 108 ಮಳಿಗೆಗಳು ಕುರುಬರಳ್ಳಿಯಲ್ಲಿ ಆಗ್ಬೇಕು. 108 ಜನ ನಮ್ ನೇಕಾರರು ಸ್ಟಾಲ್ ಇಟ್ಕೊಬೇಕು. ಈ ರೀತಿ ಒಂದಿನ ಅಲ್ಲ, ಪ್ರತಿದಿನ ಅವ್ರ ಬಿಸ್ನೆಸ್ ಆಗ್ಬೇಕು. ಅದಕ್ಕೊಂದು ಮೊದಲನೇ ಹೆಜ್ಜೆ. ನನಗೆ ಗೊತ್ತಿಲ್ಲ ಸರ್, ವಹಿವಾಟಿನ ಬಗ್ಗೆ ನನಗೆ ಐಡಿಯಾನೇ ಇಲ್ಲ. ನಾವು ಸ್ಟಾಲ್ ಮಾಡಿರೋದು ಸಂಪೂರ್ಣ ಉಚಿತ. ಸ್ಟಾಕ್ ಖಾಲಿ ಆಗ್ಲಿ ಅಂತ ನಾನಂತೂ ಬೆಡ್ಕಂತೀನಿ. ಇಲ್ಲಿ ಬರ್ತಾರೆ. ಅದಾದ್ಮೇಲೆ ಸವಾರಿ ಅಂತ ಬ್ಯಾಂಡ್ ಇದೆ. ನಾಳೆ ನಮ್ಮ ಪ್ರಾಣೇಶ್ವರು ಮತ್ತು ಕಾಮಿಡಿ ಕಿಲಾಡಿಗಳಿರ್ತಾರೆ. ನಾಳಿದ್ದು ರಘು ದೀಕ್ಷಿತ್. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.